ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ. ಜಿಲ್ಲಾ ಪಂಚಾಯಿತಿ ಸಿಇಒ ಮೋನರತ್ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾಹಿತಿ. ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋನರತ್ ಹೇಳಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ರಾಜ್ಯ ಘಟಕ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಅಭಿವೃದ್ಧಿಯಾಗಬೇಕಾದರೆ ಎಲ್ಲರ ಪಾತ್ರ ಅವಶ್ಯಕವಾಗಿದ್ದು, ನಮ್ಮ ಜಿಲ್ಲೆಯ ಅಭಿವೃದ್ಧಿ ನಮ್ಮಗಳ ಪಾತ್ರ ಇರಬೇಕು. ನಮ್ಮ ಜಿಲ್ಲೆಯ ಪ್ರಗತಿಗೆ ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರು. ಮೊಬೈಲ್ನಲ್ಲಿ ಪಾಸಿಟಿವ್, ನೆಗೆಟಿವ್ ಎರಡೂ ಇರುತ್ತದೆ. ಅದರಲ್ಲಿ ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಗಂಡು ಹೆಣ್ಣು ಇಬ್ಬರನ್ನು ಸಮಾನತೆಯಿಂದ ನೋಡಿಕೊಳ್ಳಬೇಕು. ಅವರಿಗೆ ಸಮಾನತೆ ಕೊಟ್ಟರೆ ಸಮಾಜಕ್ಕೆ ಕೊಡುಗೆ ನೀಡಬಲ್ಲರು ಎಂದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಜಿ ಜವರೇಗೌಡ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಮುನ್ನಡೆ ಸಾಧಿಸಿದ್ದು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಹಿಳೆಯರು ಶಿಕ್ಷಣ, ರಾಜಕೀಯ, ವಿಜ್ಞಾನ, ಕ್ರೀಡೆ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿ ತೋರಿಸುವ ಮೂಲಕ ಅಬಲ ಎಲ್ಲ ಸಬಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ಬಿಕೆ ದಾನೇಶ್ವರಿ ಮಾತನಾಡಿ, ಒಂದು ಸುಂದರ ಸಮಾಜ, ಒಂದು ಸುಂದರ ಕುಟುಂಬದ ರೂವಾರಿ ಮಹಿಳೆಯಾಗಿದ್ದಾಳೆ. ಮಹಿಳೆಯರು ಸಂಸ್ಕೃತಿಯ ರಕ್ಷಕರು. ಆದಿಕಾಲದಲ್ಲೂ ಮಹಿಳೆಯರಿಗೆ ಬಹಳಷ್ಟು ಗೌರವವಿದೆ ಎಂದರು. ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಶೈಲಕುಮಾರ್ ಮಾತನಾಡಿದರು. ಮಹಾಸಭಾದ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಸನ್ಮಾನ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನರತ್ ಸೇರಿದಂತೆ 50ಕ್ಕೂ ಹೆಚ್ಚು ಮಹಿಳೆಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಹಾಯಕ ವಾರ್ತಾಧಿಕಾರಿ ಎ ರಮೇಶ್, ಸಿಎಸ್ಆರ್ ಸಂಯೋಜಕಿ ರಕ್ಷಿತಾ ನಾಯಕ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಸುರೇಶ್ ಋಗ್ವೇದಿ, ಗೌರವಾಧ್ಯಕ್ಷ ಶಾ ಮುರಳಿ, ಉದ್ಯಮಿ ಶ್ರೀನಿಧಿ ಕುದರ್, ಪಣ್ಯದ ಹುಂಡಿರಾಜು, ಲೋಕೇಶ್ ಹುಮ್ಮ, ನಿಜಧ್ವನಿ ಗೋವಿಂದರಾಜು, ರವಿಚಂದ್ರ ಪ್ರಸಾದ್ ಕಹಳೆ, ಮಹೇಶ್ ಗೌಡ, ರಾಜಪ್ಪ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ತಾಯಿ ನಂಜಮಣ್ಣಿ ಅವರ ಹೆಸರಿನಲ್ಲಿ ನಾವು ಕೆಂಪನಂಜಮಣ್ಣಿ ಅವರ ಹೆಸರನ್ನ ಅವರ ಸ್ಮರಣೆಯಲ್ಲಿ ನಾವು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ವಿ. ನೋಡಿ, ನಾವೆಲ್ಲ ನಮ್ಮ ಬ್ಯಾನರ್ನಲ್ಲಿ ನಾವು ಈ ಒಂದು ಫೋಟೋಗಳನ್ನು ಹಾಕಿದ್ವಿ. ನೋಡಿ, ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹ ಮಹಿಳೆ, ಪ್ರತಿಭಾ ಪಾಟೀಲ್ ಅವರು ಸಹ ಮಹಿಳೆ, ಅವರು ಸಹ ರಾಷ್ಟ್ರಪತಿ, ಇಂದಿರಾ ಗಾಂಧಿ ಅವರು, ಹೊಂಕೆ ಉಬ್ಬುವ, ಅಕ್ಕಮಹಾದೇವಿ, ನಾವು ಈ ತರ ಹೇಳ್ತಾ ಮತ್ತೆ ಸಾವಿತ್ರಿ ಬಾಪುಲೆ ಬಹಳ ನಾವು ಈ ರೀತಿ ಹೇಳ್ತಂತಂದ್ರೆ ನಮ್ದು ಪುರುಷ ಪ್ರಧಾನವಾದಂತಹ ದೇಶ ಆದ್ರೂ ಸಹ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಮಹಿಳೆಯರಿಗೆ ಬಹಳ ಅತ್ಯುನ್ನತವಾದಂತ ಗೌರವವನ್ನು ಕೊಟ್ಟಿದ್ದಾರೆ. ಪ್ರಕೃತಿಯನ್ನ ಒಂದು ಮಹಿಳೆಯರು ಹೋಲಿಸಿದ್ದಾರೆ, ನಮ್ಮ ಭೂತಾಯಿಯನ್ನ ಹೆಣ್ಣಿಗೆ ಹೋಲಿಸಿದ್ದಾರೆ, ಮತ್ತು ನಾವು ದಿನ ಖರ್ಚು ಮಾಡ್ಕೊಳ್ಳೋ ಲಕ್ಷ್ಮಿ ಅದು ಒಂದು ಹೆಣ್ಣು ಹೋಲಿಸಿದ್ದಾರೆ. ಸರಸ್ವತಿ, ವಿದ್ಯೆ ಕೊಡ್ತಕ್ಕಂಥ ಸರಸ್ವತಿ. ಎಲ್ಲ ನಾಗರಿಕರೇ, ಈಗಾಗಲೇ ವಿಶ್ವ ಮಹಿಳಾ ದಿನಾಚರಣೆ ಬಗ್ಗೆ ನಮ್ಮ ಶೈಲೇಂದ್ರ ಅವರು ಹಾಗೂ ನಮ್ಮ ಮಾನ್ಯ ಸಿಒ ಮೇಡಮ್ ಅವರು ಮಾತಾಡಿದ್ದಾರೆ. ಈ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಬಂದಿದ್ದು, ಮಹಿಳೆಯರ ಒಂದು ಹಕ್ಕಿಗಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆ ಬಂದಿದ್ದು 20ನೇ ಶತಮಾನದಲ್ಲಿ. 20ನೇ ಶತಮಾನದಲ್ಲಿ ನ್ಯೂಯಾರ್ಕ್ನಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರು ಅವರ ವೇತನವನ್ನ ಹೆಚ್ಚು ಮಾಡಬೇಕು, ಮತ್ತೆ ಕೆಲಸದ ಅವಧಿಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಹೋರಾಟವನ್ನ ಮಾಡ್ತಾರೆ 19ನೇ ಶತಮಾನ. ಆನಂತರ ಅಮೆರಿಕದಲ್ಲಿ ಹೋರಾಟ ಶುರುವಾಗುತ್ತೆ. ಆನಂತರ ರಷ್ಯಾದಲ್ಲಿ ಬ್ರೆಡ್ ಮತ್ತು ಪೀಸ್ ಅಂತ, ಶಾಂತಿ ಮತ್ತೆ ಬ್ರೆಡ್ಗಾಗಿ ಮಹಿಳೆಯರು ಹೋರಾಟ ಮಾಡ್ತಾರೆ. ಆ ಪ್ರತಿಭಟನೆ ಮಾರ್ಚ್ 8ಕ್ಕೆ ಕೊನೆಯಾಗುತ್ತೆ. ಹಾಗಾಗಿ ಮಾರ್ಚ್ 8ನೇ ತಾರೀಕನ್ನ ವಿಶ್ವ ಮಹಿಳಾ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಅಂದಿನಿಂದ ವಿಶ್ವಸಂಸ್ಥೆ ನಮ್ಮ ಶೈಲೇಂದ್ರ ಅವರು ಹೇಳಿದಾಗ 1975ರಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂತೇಳಿ ಮಾರ್ಚ್ 8ಅನ್ನ ಘೋಷಣೆ ಮಾಡಿದ್ರು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರು ಹೋರಾಟಕ್ಕೆ ತಮ್ಮನ್ನ ತೊಡಗಿಸಿಕೊಂಡಂತ ಸಂದರ್ಭ. ಆದ್ರೆ ನಮ್ಮ ಭಾರತದ ಇತಿಹಾಸವನ್ನು ನೋಡಿದಾಗ, ಅದರಲ್ಲೂ ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ, ನಿಜವಾದಂತಹ ಮಹಿಳೆಯರ ಹೋರಾಟ, ನಿಜವಾದಂತಹ ಸ್ತ್ರೀ ಸ್ವಾತಂತ್ರ್ಯ ಚಳವಳಿ ಹುಟ್ಟುಕೊಂಡದ್ದೇ
12ನೇ ಶತಮಾನದಲ್ಲಿ ವಿದೇಶಗಳಿಗಿಂತ ಜಾಗತಿಕ ಮಟ್ಟದಲ್ಲಿ ಮಹಿಳೆಯರ ಹಕ್ಕಿನ ಬಗೆಗೆ ಅವರ ಸ್ಥಾನಮಾನದ ಬಗೆಗೆ ಅರಿವು ಬರುವುದಕ್ಕಿಂತ ಮುಂಚೆನೆ 12ನೇ ಶತಮಾನದಲ್ಲೇ ಈ ಸ್ತ್ರೀ ಸ್ವಾತಂತ್ರ್ಯ ಚಳವಳಿ ಅಂತಕ್ಕಂಥದ್ದು ಹುಟ್ಟುಕೊಂಡು ನಮ್ಗೆಲ್ಲ ಗೊತ್ತಿದೆ. ಬಸವಣ್ಣನವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಸ್ತ್ರೀಯು ಕೂಡ ಪುರುಷನಿಗೆ ಸರಿ ಸಮಾನಗಳು. ಧಾರ್ಮಿಕ ವಿಚಾರಗಳಲ್ಲಿ, ಆಧ್ಯಾತ್ಮಿಕ ವಿಚಾರಗಳಲ್ಲಿ, ಸಾಮಾಜಿಕ ಚಿಂತನೆಯಲ್ಲಿ ಪುರುಷನಿಗೆ ಸರಿ ಸಮಾನವಾಗಿ ಅವಳಿಗೂ ಹಕ್ಕಿದೆ ಅಂತೇಳಿ ಬಸವಣ್ಣನವರು ಸ್ಥಾಪನೆ ಮಾಡಿದಂತ 12ನೇ ಶತಮಾನದಲ್ಲಿ ಪುರುಷರಿಗೆ ಸರಿ ಸಮಾನವಾಗಿ ಮಹಿಳೆಯರಿಗೂ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ ಮತ್ತಿತರ ಐದಕ್ಕಿ, ಲಕ್ಕಮ್ಮ, ಮಾರಮ್ಮ ಈ ತರ ಮತ್ತಿತರ ಸ್ತ್ರೀಯರು ಅಡಿಗೆ ಮನೆಯಿಂದ ಹೊರಗಡೆ ಬಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ, ಸಾಮಾಜಿಕ ವಿಚಾರಗಳಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಚರ್ಚೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತದ್ದು 12ನೇ ಶತಮಾನ. 12ನೇ ಶತಮಾನದಲ್ಲೇ ಸ್ತ್ರೀಯರು ತಮ್ಮ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ತಾವು ಕೂಡ ಪುರುಷರಿಗೆ ಯಾವುದೇ ರೀತಿಯಲ್ಲಿ ಸಮನಲ್ಲ ಅನ್ನುವಂಥ ಚಿಂತನೆಯನ್ನು ಬೆಳೆಸ್ಕೊಂಡು ಹೋರಾಟ ಮಾಡಿದ್ರು. ಅಂದ್ರೆ ವಿಶ್ವದಲ್ಲಿ 90ನೇ ಶತಮಾನದಲ್ಲಿ ಇವರು ಚಳವಳಿಯನ್ನು ಮಾಡಿದ್ರು. ರಷ್ಯಾದಲ್ಲಿ, ಅಮೆರಿಕಾದಲ್ಲಿ. ನನಗೆ ಇನ್ವೈಟ್ ಮಾಡಿದ್ರು, ಅವರಿಗೆ ಫಸ್ಟ್ ಧನ್ಯವಾದಗಳು ಹೇಳುತ್ತಾ ಇದ್ದೀನಿ. ಮತ್ತು ಎಲ್ಲ ನಮ್ಮ ಸ್ನೇಹಿತರು, ಮಾಧ್ಯಮ ಮಿತ್ರಗಳು, ಲಾಸ್ಟ್ ಇದು 9ನೇ ತಾರೀಕಿಗೆ ನಾವು ಜಿಲ್ಲಾ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿದ್ವಿ. ಆವಾಗ ಕೂಡ ಕೆಲವು ಮಹಿಳಾ ನಮ್ಮ ಇದು ಹಾಲಲ್ಲಿ JS ಪಟೇಲ್ ಹಾಲ್ ಪೂರ್ತಿ ಫಿಲ್ ಆಗಿತ್ತು. ಸುಮಾರು ಮಹಿಳೆ ಬಂದಿದ್ದರು. ಆವಾಗ ಕೂಡ ನಾವು ತುಂಬ ಡಿಸ್ಕಷನ್ಸ್ ಎಲ್ಲ ಆಯಿತು. ಇವರು ಶ್ರೀನಿವಾಸ್ ಗೌಡ ಅವರು ತುಂಬ ಇದೆ ನನಗೆ ಅಪ್ರಿಷಿಯೇಟ್ ಮಾಡಿದರು. ನನಗೆ ತುಂಬ ಸಂತೋಷ ಆಯಿತು. ಬಟ್ ಅದು ನಮ್ಮದು ಕೆಲಸ ಇದೆ, ನಾವು ಮಾಡಲೇಬೇಕು. ನಾವು ಪಬ್ಲಿಕ್ ಸರ್ವಿಸ್ಗೆ ಬಂದಿದ್ದೀವಿ, ಅದಕ್ಕೆ ನಾವು ಸರ್ವಿಸ್ ಮಾಡಲೇಬೇಕು. ನಾವು ಸರ್ವಿಸ್ ಮಾಡಿಲ್ಲ ಅಂದರೆ ಹೆಂಗೆ ಪ್ರೋಗ್ರೆಸ್ ಆಗುತ್ತೆ? ನಮಗೆ ಇಂಟರ್ವ್ಯೂ ಟೈಮಾಗ ಕೇಳ್ತಾರೆ, ಯಾಕೆ ಈ ಸರ್ವಿಸಲ್ಲಿ ಬರ್ತಾಯಿದ್ದೀವಿ, ನಿಮಗೆ ಏನು ಟಾರ್ಗೆಟ್ ಇದೆ, ಏನು ಮಾಡಿಸ್ಬೇಕು? ಆವಾಗ ನಾವು ಹೇಳ್ತೀವಿ. ಆವಾಗ ನಾನು ಏನು ಹೇಳಿದೆ ಅಂದರೆ ನಮ್ಮದು ಎಜುಕೇಷನ್, ಹೆಲ್ತ್ ಇರ್ಬೋದು, ಅದರಲ್ಲಿ ಪ್ರೋಗ್ರೆಸ್ ಆಗಬೇಕು. ಸೊ ನಮ್ಮದು ಜಿಲ್ಲೆ ನೋಡಿದ್ರೆ ಸುಮಾರು ಪ್ಯಾರಾಮೀಟರ್ಸ್ ನೋಡಿದ್ರೆ ಅಲ್ಲಿ ಪ್ರೋಗ್ರೆಸ್ ಇನ್ನೂ ಅವಶ್ಯಕತೆ ಇದೆ. ಬಟ್ ಲಾಸ್ಟ್ 5-10 ಇಯರ್ಸಿಂದ ನೋಡಿದ್ರೆ ಕೂಡ ಪ್ರೋಗ್ರೆಸ್ ಆಗಿದೆ, ಹಂಗೆ ಹೇಳೋಕ್ಕೆ ಪ್ರೋಗ್ರೆಸ್ ಆಗಿಲ್ಲ. ಒಂದು ಇನ್ಸಿಡೆನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ವೀಕ್ ಹಿಂದಿನ ವಾರಲ್ಲಿ ನಾನು ಸುಮ್ಮನೆ ಒಂದು ಶಾಪ್ಗೆ ಹೋಗಿದೆ, 2 ವೀಲರ್ ತೊಗೊಂಡು ಹೋಗಿದೆ. ಅವರು ಏನೋ ಅವರಿಗೆ ಗೊತ್ತಾಗಲಿಲ್ಲ ಯಾರು ಬಂದಿದ್ದಾರೆ, ಸುಮ್ಮನೆ ಮಾತಾಡ್ತಾಯಿದ್ರು. ನಮ್ಮ ಜಿಲ್ಲೆಯಲ್ಲಿ ಏನು ಪ್ರೋಗ್ರೆಸ್ ಆಗೋದಿಲ್ಲ, ಇಲ್ಲಿ ಯಾರು ಕೆಲಸ ಮಾಡೋದಿಲ್ಲ, ಯಾರು ಆಫೀಸರ್ಸ್ ಕೆಲಸ ಮಾಡೋದಿಲ್ಲ, ಏನೂ ಆಗ್ತಾಯಿಲ್ಲ. ನಾನು ಸುಮ್ಮನೆ ಹೇಳಿದೆ, ಇಲ್ಲ ಪ್ರೋಗ್ರೆಸ್ ಆಗ್ತಾಯಿದೆ. ಇಲ್ಲ ಮೇಡಮ್, ಇಲ್ಲ ಏನು ಪ್ರೋಗ್ರೆಸ್ ಆಗ್ತಾಯಿಲ್ಲ. ನೀವು ಎಲ್ಲಿ ಯಾವ ಊರಿಂದ ಬಂದಿದ್ದೀರಾ? ನಾನು ರಾಜಸ್ಥಾನಿಂದ ಬಂದಿದ್ದೀನಿ. ಇಲ್ಲ ಮೇಡಮ್, ಅಷ್ಟೊಂದು ಏನೂ ಆಗಲಿಲ್ಲ. ಹರ್ಷ್ ಗುಪ್ತಾ ಸರ್ ಟೈಮ್ ಇದ್ದಾಗ ಸುಮಾರು ಪ್ರೋಗ್ರೆಸ್ ಆಗಿದೆ. ಸೊ ಇವಾಗ ಬಂದರೆ ಹರ್ಷ್ ಗುಪ್ತಾ ಸರ್ಗೆ ನೆನಪ್ತಾ ಇರುತ್ತೆ. ಸೊ ಅದಕ್ಕೆ ಯಾರಾದರೂ ಬಂದರೆ ಅವರ ಟೈಮಲ್ಲಿ ಏನಾದರೂ ಕೆಲಸ ಚೆನ್ನಾಗಿ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಕೂಡ ಒಂದು ಮೆಮರಿ ಇರುತ್ತೆ, ಈ ಥರ ಕೆಲಸ ಇವರ ಟೈಮಲ್ಲಿ ಆಗಿದೆ. ಬಟ್ ಅದು ನಮಗೆ ಅಪ್ರಿಸಿಯೇಷನ್ಗೆ ಅಲ್ಲ, ಅದು ಇದೇ ರೀತಿ ಅವರಿಗೆ ನೋಡಿಕೊಂಡು ನೆಕ್ಸ್ಟ್ ಜನ್ರೇಷನ್, ನೆಕ್ಸ್ಟ್ ಯಾರು ಬರ್ತಾರೆ ಅವರು ಕೂಡ ಈ ಥರ ಪ್ರೋಗ್ರೆಸ್ ಮಾಡಿಸ್ಬೇಕು. ಇವತ್ತು ಅಷ್ಟೊಂದು ಸಂಸ್ಕೃತಿ ಬಗ್ಗೆ ಏನೋ ಹೇಳಿದರು, ನಮಗೆ ಕೂಡ ತುಂಬ ಜ್ಞಾನ ಸಿಕ್ತು. ಏನೇನು ಮಾತಾಡ್ತಾಯಿದ್ರು ಅದು ನನಗೆ ಕೂಡ ಕೆಲವು ಮಾಹಿತಿ ಇರಲಿಲ್ಲ. ಬಟ್ ಇವಾಗ ಫೋನಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು. ನಮ್ಮ ಟೈಮಲ್ಲಿ, ನಮ್ಮ ಸ್ಕೂಲ್ ಟೈಮಲ್ಲಿ ಫೋನೇ ಇರಲಿಲ್ಲ. 9ನೇ ಕ್ಲಾಸಲ್ಲಿ ಮೊಬೈಲ್ ಎಲ್ಲ ಸ್ಟಾರ್ಟ್ ಆಯಿತು. ರಿಲಯನ್ಸ್ ಒಂದು ಸಣ್ಣದು ಸೆಟ್ ಎಲ್ಲ ಸ್ಟಾರ್ಟ್ ಆಯಿತು. ಬಟ್ ನಮ್ಮ ಹತ್ತಿರ ಮೊಬೈಲ್ ಇಲ್ಲ. ಕಾಲೇಜ್ ಟೈಮಲ್ಲಿ ಕೂಡ ಇರಲಿಲ್ಲ. ನಾವು ಕೂಡ UPSC ಪ್ರಿಪ್ರೇಷನ್ ಟೈಮ್ದಾಗ ಮೊಬೈಲ್ ಯಾವಾಗಲೂ ಸ್ವಿಚ್ ಆಫ್ ಮೋಡಲ್ಲಿ ಇಟ್ಕೊಳ್ತಾ ಇದ್ದೀವಿ. ನಮ್ಮ ಪೇರೆಂಟ್ಸ್ಗೆ ಹೇಳಿರ್ತೀವಿ, ನಮಗೆ ಫೋನ್ ಏನು ಮಾಡಬೇಡಿ, 9 ಆದಮೇಲೆ ನೀವು 9 PM. ಈ ವೇದಿಕೆಯಲ್ಲಿ, ಈ ಸಭೆಯಲ್ಲಿ ನೆರೆದಿರುವಂಥ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ಇವತ್ತು ನಾವೆಲ್ಲ ಬಹಳ ಸುಂದರವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸ್ತಾ ಇದ್ದೀವಿ. ಅಖಿಲ ಭಾರತ ಕರ್ನಾಟಕ ಕನ್ನಡ ಮಹಾಸಭೆಯವರು ಇವತ್ತು ಈ ಕಾರ್ಯಕ್ರಮವನ್ನು ತುಂಬಾ ಸುಂದರವಾಗಿ ಆಯೋಜಿಸಿದ್ದಾರೆ. ಇದುವರೆಗೂ ಅನೇಕ ಮಹನೀಯರು ಮಾತಾಡಿದ್ರು. ಮಹಿಳೆ ಅಂದ್ರೆ ಸಂಸ್ಕೃತಿಯ ಸಂರಕ್ಷಕಳು ಅಂತ. ಒಂದು ಸುಂದರ ಸಮಾಜ, ಒಂದು ಸುಂದರ